ರಾಜ್ಯದಲ್ಲಿ ನಡೀತಾ ಇರುವ ಬ್ಯಾಕ್ ಟು ಬ್ಯಾಕ್ ರಾಬರಿ ಪ್ರಕರಣಗಳು, ಅದರಲ್ಲೂ ಮಂಗಳೂರಿನಲ್ಲಿ ನಡೆದ ಕೋಟೆಕರ್ ಬ್ಯಾಂಕ್ನ ಚಿನ್ನ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್. ಅದರಲ್ಲೂ ತನಿಖೆಯ ಹಾದಿಯಲ್ಲಿ ಬ್ಯಾಂಕ್ಗೆ ನುಗ್ಗಿ ಚಿನ್ನವನ್ನ ಕದ್ದ ಕೆಲ ಖದೀಮರ ಫೋಟೋಗಳು ಇದೀಗ ಲಭ್ಯವಾಗಿದೆ. ರಾಜೇಂದ್ರ, ಮುರುಗನ್ ಡಿ ಅರೆಸ್ಟ್ ಆದ ಆರೋಪಿಗಳು. ರಾಬರಿ ಕೇಸ್ಗೆ ಇದೀಗ ಸ್ಫೋಟಕ ತಿರುವುಗಳು ಲಭ್ಯವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ರಾಬರಿ ಕೇಸ್ಗೆ ಸಂಬಂಧಪಟ್ಟ ಮತ್ತೊಂದು ಮೇಜರ್ ಅಪ್ಡೇಟ್ ಇದು. ದರೋಡೆಕೋರರ ಮತ್ತಷ್ಟು ಫೋಟೋಗಳು ಇದೀಗ ಲಭ್ಯವಾಗಿದೆ. ಸಿಕ್ಕಿರುವ ಆರೋಪಿಗಳ ಫೋಟೋವನ್ನ ಗಮನಿಸ್ತಾ ಇದ್ರಿ. ಒಂದ್ ಕಡೆ ರಾಜೇಂದ್ರ ಹಾಗೆ ಮುರುಗನ್ ಇಬ್ಬರು ಸದ್ಯಕ್ಕೆ ಸೆರೆ ಸಿಕ್ಕಿದ್ದಾರೆ. ಒಟ್ಟು 9 ಜನ ಖದೀಮರು ಬ್ಯಾಂಕಿಗೆ ಕನ್ನ ಹಾಕಿದ್ರು ಅನ್ನೋ ಮಾಹಿತಿ ಇದೆ. ಈ ಪೈಕಿ 3ರನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಇನ್ನು 6 ಮಂದಿ ನಾಪತ್ತೆಯಾಗಿದ್ದಾರೆ. ಇವರ ಹುಡುಕಾಟ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಪೈಕಿ ಅರೆಸ್ಟ್ ಆಗಿರುವ 2 ಆರೋಪಿಗಳ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಫೋಟೋದಲ್ಲಿ ಗಮನಿಸ್ತಾ ಇರುವ ರಾಜೇಂದ್ರ ಹಾಗೆ ಮತ್ತೋರ್ವ ಆರೋಪಿ ಮುರುಗನ್. ಮಂಗಳೂರು ರಾಬರಿಯ ಖದೀಮರು ಸಿಕ್ಕಿದ್ದು ಕೂಡ ರಣರೋಚಕ. ದರೋಡೆಕೋರರ ಜಗಳನೇ ಖಾಕಿ ತಂಡಕ್ಕೆ ವರವಾಯ್ತಾ ಅನ್ನೋ ಅನುಮಾನ. ರಾಬರಿಗೂ ಮುನ್ನವೇ ದರೋಡೆಕೋರರ ತಂಡದಲ್ಲಿ ಜಗಳ ಆಗಿದೆ. ದರೋಡೆ ಮಾಡೋಕ್ಕೂ ಮೊದಲೇ ಕಳ್ಳರ ಮಧ್ಯೆ ಭಿನ್ನಾಭಿಪ್ರಾಯ. ಒಬ್ಬನನ್ನ ತಂಡದಿಂದ ಹೊರಗಿಟ್ಟು ದರೋಡೆ ಮಾಡಿದ್ದಾರೆ ಈ ಖದೀಮರು. ದರೋಡೆ ಬಳಿಕ ಪೊಲೀಸರಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾನೆ ಆ ಸದಸ್ಯ. ಕಳ್ಳರ ಬಗ್ಗೆ ವಿಚಾರಣೆಯನ್ನ ಆರಂಭಿಸಿದ್ದಾರೆ ಇದೀಗ ಮಂಗಳೂರು ಪೊಲೀಸರು. ಒಳ ಜಗಳ ಪೊಲೀಸರಿಗೆ ಸುಳಿವನ್ನ ಕೊಟ್ಟಿದೆ. 9 ಜನ ಏನು ಬ್ಯಾಂಕ್ ಲೂಟಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ತಂಡದಲ್ಲಿ ಒಳ ಜಗಳ ಇದ್ದ ಕಾರಣಕ್ಕೇನೆ ಒಬ್ಬ ಆರೋಪಿಯನ್ನ, ಒಬ್ಬ ಖದೀಮನನ್ನ ಬಿಟ್ಟು ಇವರೆಲ್ಲ ಸೇರಿ ರಾಬರಿ ಮಾಡಿದ್ರಂತೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಖದೀಮರ ಒಳಗಿನ ಒಳ ಜಗಳವೇ ಇದೀಗ ಪೊಲೀಸರಿಗೆ ಈ ಖದೀಮರನ್ನ ಬಂಧಿಸಲಿಕ್ಕೆ ಹಾಗೆ ಮುಂದಿನ ತನಿಖೆಗೆ ಸಹಕಾರಿ ಆಗ್ತಾ ಇದೆ ಅನ್ನೋದು ಬೇರೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಬಗ್ಗೆ. ಹೌದು ಸ್ಮಿತಾ, ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಬ್ಯಾಂಕ್ ದರೋಡೆಗೆ ಸಂಬಂಧಿಸಿದ ಸದ್ಯ 3 ಕಳ್ಳರನ್ನು ಏನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಮತ್ತು ಉಳಿದಂತಹ ಏನು ಡಕಾಯಿತರಿಗಾಗಿ ಈಗಾಗಲೇ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಜೊತೆಗೆ ಇವರಿಗೆ ಮಾಹಿತಿ ನೀಡಿದಂಥ ಅಂದರೆ ಬ್ಯಾಂಕ್ನ ಬಗ್ಗೆ ಮಾಹಿತಿ ನೀಡಿದಂಥ ಸ್ಥಳೀಯರ ಬಗ್ಗೆಯೂ ಕೂಡ ಒಂದಷ್ಟು ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದು ಮತ್ತು ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇರುವಂಥದ್ದು. ಪ್ರಮುಖವಾಗಿ ಪೊಲೀಸರಿಗೆ ಕಳ್ಳರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಹೇಗೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಬೇರೆ ಬೇರೆ ಮೂಲಗಳಿಂದ, ಒಂದು ಆ ಕಾರ್ನ ಆಧಾರದಲ್ಲಾದರೆ ಮತ್ತೊಂದು ಆ ಚಿನ್ನ ಮಾರಾಟದ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಂದರೆ ಇವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಚಿನ್ನ ಮಾರಾಟ ಮಾಡೋದಕ್ಕೆ ಹೊಂಚು ಹಾಕ್ತಿದ್ದಂಥ ಸಂದರ್ಭ ಕೂಡ ಗೊತ್ತಾಯಿತು. ಆದರೆ ಪ್ರಮುಖವಾಗಿ ಗೊತ್ತಾಗಿರುವಂಥದ್ದು ಏನಂದರೆ ಇದೇ ಒಂದು ಗ್ಯಾಂಗ್ನಲ್ಲಿದ್ದಂಥ ಓರ್ವ ಕಳ್ಳನನ್ನು ಈ ಒಂದು ಕಾರ್ಯಾಚರಣೆ ಅಂದರೆ ಕಳ್ಳತನದ ಒಂದು ಕಾರ್ಯಾಚರಣೆಯಿಂದ ಹೊರಗಿಟ್ಟದ್ದು ಈ ಒಂದು ತಂಡಕ್ಕೆ ಮುಳುವಾಯಿತು. ಅದು ಪೊಲೀಸರಿಗೆ ವರದಾನ ಆಯಿತು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ. ಅಂದರೆ ಈ ಒಂದು ಗ್ಯಾಂಗ್ನಲ್ಲಿ ಸುಮಾರು 9 ರಿಂದ 10 ಮಂದಿ ಇರ್ತಾರೆ. ಮುಂಬೈನಲ್ಲೇ ಕುಳಿತುಕೊಂಡು ಈ ಒಂದು ಕಳ್ಳತನದ ರೂಪುರೇಷೆಗಳನ್ನು ರೂಪಿಸ್ತಾರೆ. ಅಂದರೆ ಸುಮಾರು 2 ತಿಂಗಳಿಂದ ಹಿಂದೆಯೂ ಕೂಡ ಈ ಒಂದು ಕಳ್ಳತನದ ಬಗ್ಗೆ ಒಂದಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ. ಆದರೆ 2 ತಿಂಗಳ ಬಳಿಕ ಏನಾಗುತ್ತೆ ಅಂದರೆ ಅದರ ಪ್ರಮುಖ ನಾಯಕನಾದ ಈ ಒಂದು ಗ್ಯಾಂಗ್ನ ಪ್ರಮುಖನಾದಂತಹ ಮುರುಗನ್ ಡಿ ಎನ್ನುವಾತ ಮಂಗಳೂರಿಗೆ ಬಂದು ಕೋಟೆಕಾರ್ನ ಪರಿಸರದಲ್ಲಿ ಇರ್ತಾನೆ. ಅದೇ ಸಂದರ್ಭದಲ್ಲಿ ಆ ಒಂದು ಗ್ಯಾಂಗ್ನ ಓರ್ವನನ್ನು ಈ ಒಂದು ಗ್ಯಾಂಗ್ನಿಂದ ಹೊರಗಿಡಲಾಗುತ್ತೆ. ಅಂದರೆ ಅವರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ. ಹೀಗಾಗಿ ಓರ್ವನನ್ನು ಈ ಒಂದು ಗ್ಯಾಂಗ್ನಿಂದ ಹೊರಗಿಡಲಾಗುತ್ತೆ. ಆ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಆತ ಈ ಗ್ಯಾಂಗ್ನ ಬಗ್ಗೆ ವೈರತ್ವವನ್ನು ಕಟ್ಟಿಕೊಳ್ತಾನೆ ಮತ್ತು ಅದೇ ಒಂದು ವಿಷಯವನ್ನು ಪೊಲೀಸರಿಗೂ ಕೂಡ ತಿಳಿಸ್ತಾನೆ. ಅಂದರೆ ಈ ಒಂದು ಗ್ಯಾಂಗ್ ಏನಿದೆ ಇದು ಸದ್ಯದಲ್ಲಿ ದೊಡ್ಡ ಒಂದು ಕಳ್ಳತನ ಮಾಡುವಂಥ ಯೋಜನೆಯನ್ನು ರೂಪಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಏನು ಮುಂಬೈನ ಪೊಲೀಸರಿಗೆ ನೀಡ್ತಾರೆ. ಹೀಗಾಗಿ ಮುಂಬೈನ ಪೊಲೀಸ್
ಪೊಲೀಸರು ಮುಂಬೈನ ಒಂದಷ್ಟು ಕಡೆಗಳಲ್ಲಿ ಏನು ಒಂದು ಹದ್ದಿನ ಕಣ್ಣಿಡ್ತಾರೆ. ಜೊತೆಗೆ ಈ ಒಂದು ಧಾರಾವಿ ಗ್ಯಾಂಗ್ ಏನಿದೆ ಅವರ ಮನೆಯ ಸುತ್ತ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ತಾರೆ. ಅಂದರೆ ಈ ಒಂದು ಕಳ್ಳರು ಕಳ್ಳತನ ಮಾಡಿಕೊಂಡು ಹಿಂದೆ ಆ ಒಂದು ಮನೆಗೆ ಬರ್ಬೋದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ನಿಯೋಜನೆ ಮಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಮಂಗಳೂರಿನ ಕೋಟೆಕಾರ್ನಲ್ಲೂ ಕೂಡ ಕಳ್ಳತನ ಆಗುತ್ತೆ. ಮಂಗಳೂರಿನ ಪೊಲೀಸರು ವಿವಿಧ ಭಾಗಗಳಿಗೆ ಹೋಗಿ ಕಾರ್ಯಾಚರಣೆ ಮಾಡುತ್ತಾರೆ. ಜೊತೆಗೆ ಮುಂಬೈನ ಪೊಲೀಸರಿಗೂ ಕೂಡ ಮಾಹಿತಿ ನೀಡ್ತಾರೆ. ಹೀಗಾಗಿ ಮುಂಬೈನ ಪೊಲೀಸರು ಈ ಒಂದು ಮಾಹಿತಿ ಅಂದರೆ ಧಾರಾವಿ ಗ್ಯಾಂಗ್ ಏನಿದೆ ಇದು ಕಳ್ಳತನ ಮಾಡಲಿಕ್ಕೆ ಹೊಂಚು ಹಾಕಿರುವಂಥದ್ದು ಈ ಒಂದು ಮಾಹಿತಿಯನ್ನು ಮಂಗಳೂರು ಪೊಲೀಸರಿಗೂ ಕೂಡ ನೀಡ್ತಾರೆ. ಈ ಒಂದು ವಿಚಾರ ಏನಿದೆ ಅದು ಒಂದಕ್ಕೊಂದು ಟ್ಯಾಲಿ ಆಗುತ್ತಾ ಹೋಗುತ್ತೆ. ಹೀಗಾಗಿ ಪೊಲೀಸರಿಗೆ ಅಂದರೆ ಮಂಗಳೂರು ಪೊಲೀಸ್ ತಂಡಕ್ಕೆ ಕಳ್ಳನ್ನು ಹಿಡಿಯುವುದಕ್ಕೆ ಸುಲಭ ಆಗ್ತದೆ. ಒಟ್ಟಿನಲ್ಲಿ ಇವರ ಒಳಜಗಳ ಅಂದರೆ ಈ ಒಂದು ಕಳ್ಳರ ಗ್ಯಾಂಗ್ನ ಒಳಜಗಳವೇ ಪೊಲೀಸರಿಗೆ ಮಾಹಿತಿ ಸಿಗುವುದಕ್ಕೆ ಕಾರಣ ಆಯಿತು ಅಂತ ಹೇಳಲಾಗ್ತಿದೆ. ಸದ್ಯ ಮೂವರನ್ನು ಬಂಧಿಸಲಾಗಿದೆ ಮತ್ತು ಉಳಿದಂಥ ಕಳ್ಳರಿಗಾಗಿ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಜೊತೆಗೆ ಸ್ಥಳೀಯರು ಅಂದರೆ ಮಾಹಿತಿ ಸೋರಿಕೆ ಮಾಡಿದಂಥ ಸ್ಥಳೀಯರಿಗೂ ಕೂಡ ಸ್ಥಳೀಯರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಮೊನ್ನೆಯಷ್ಟೇ ಗಮನಿಸಿದ್ರಿ ತಮ್ಮ ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ ಎಸ್ಟಿಎಸ್ ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೇನೆ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.